ರಾಜು ನನಗೊಂದು ಗಿಫ್ಟ್ ಕೊಡಿಸಿದ್ದಾರೆ, ತೋರಿಸ್ತೀನಿ ನಿಮ್ಗೆ ಏನು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಅದಂತೂ ಫುಲ್ ಗೆಜ್ಜೆನೆ. ಅದು ನಡೆದ್ರೆ ಚಿಂಗ್ 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 ಅಂತ ಹೇಳಿ ಒಳ್ಳೆ ಮೋಹಿನಿ ನಡೆದಂಗಿರುತ್ತೆ ನೋಡಿ. ನಾನು ಸೆಲೆಕ್ಟ್ ಮಾಡಿರೋದು ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಒಂದು ಪ್ರಾಪರ್ ಸೆಟ್ ಮಾಡಿದೀರಾ. ಹೌದು, ತುಂಬಾ ಜನರಿಗೆ ಇರುತ್ತೆ ಏನಾದ್ರೂ ಸ್ವಲ್ಪ ಗೋಲ್ಡ್ ತಗೊಳ್ಬೇಕು ಅವಾಗ ಅವಾಗ ಅಂತ. ಈ ತರದ್ ನನಗೆ ಪ್ಯೂರ್ ಸಿಕ್ಲೇ ಇಲ್ಲ, ಇಲ್ಲಿ ನೋಡೋದೇ ಪ್ಯೂರ್ ಸಿಕ್ತು. ಏನ ಸಿನಿಮಾಗೆ ಜುಮ್ಕಿ ತಗೊಂಡಿದ್ದೀನಿ ನೋಡಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಶಾಪಿಂಗ್ ಮಾಡೋದಿದೆ, ಅದಕ್ಕಾಗಿ ರೆಡಿ ಆಗ್ತಾ ಇದ್ದೀನಿ. ಶಾಪಿಂಗ್ ಹೋಗ್ತಾ ಇದ್ದೀವಿ. ಸಿನಿಮಾನ ಕೂಡ ಈಗ ಹೋಗಿ ರೆಡಿ ಮಾಡಿಸ್ಬೇಕು. ಆ್ಯಂಡ್ ಹಾಗೆ ತುಂಬ ಜನರಿಗಿರುತ್ತೆ ಏನಾದರೂ ಸ್ವಲ್ಪ ಗೋಲ್ಡ್ ತೊಗೊಳ್ಬೇಕು ಅವಾಗ ಅವಾಗ ಅಂತ. ಆದರೆ ನನಗೆ ಸಿಲ್ವರ್ ತೊಗೊಳ್ಬೇಕು ಅಂಥೇಳಿ ಅವಾಗವಾಗ ಆಸೆ ಆಗ್ತಿರುತ್ತೆ. ಅದಕ್ಕೆ ಇಷ್ಟ ಆದಾಗೆಲ್ಲ ಸ್ವಲ್ಪ ಹೋಗಿ ನನಗೇನು ಬೇಕೋ ಅದನ್ನು ಪರ್ಚೇಸ್ ಮಾಡಿ ಬರ್ತಾ ಇರ್ತೀನಿ. ಅದು ಅಲ್ಲದೆ ಈಗ ಮೋದಿಯವ್ರು ಬೇರೆ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಗೋಲ್ಡ್ ಏನು ತಗೊಳಕ್ಕೆ ಹೋಗಬೇಡಿ, ಸ್ವಲ್ಪ ಕಷ್ಟ ಕಾಲದಲ್ಲಿ ಇದ್ದೀವಿ ಅಂತ. हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे. ಆ್ಯಂಡ್ ಅದು ಅಲ್ಲದೆ ಈಗ ಗೋಲ್ಡ್ ರೇಟ್ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ, ಏನು ಸ್ವಲ್ಪ ಮಿಡಿಲ್ ಕ್ಲಾಸ್ ಅವರು ಕೂಡ ತಗೊಳಕ್ಕೂ ಆಗೋದಿಲ್ಲ, ಯೋಚನೆ ಮಾಡಬೇಕಾಗತ್ತೆ. ಒನ್ ಟೈಮ್ನಲ್ಲಿ ಯಾವ ರೇಟ್ ಇತ್ತು, ಇವಾಗ ಯಾವ ರೇಟ್ ಆಗೋಗ್ಬಿಟ್ಟಿದೆ ಅಲ್ಲ. ನಾನೇನು ಮಾಡ್ತೀನಿ ಗೊತ್ತಾ, ನನಗೆ ಸಿಲ್ವರ್ ಹಾಕೊಳ್ಳೋಕ್ಕೂ ಇಷ್ಟ, ಅದ್ರ ಜೊತೆಗೆ ಅದು ಗೋಲ್ಡ್ ಥರನೂ ಕಾಣಿಸ್ಬೇಕು, ಆ ಥರ ನಾನು ಶಾಪಿಂಗ್ ಮಾಡಿರ್ತೀನಿ. ಸೊ ನಾನೇನಪ್ಪ ಅಂದರೆ ಪ್ಯೂರ್ ಸಿಲ್ವರ್ ಆದರೆ ಗೋಲ್ಡ್ ಪಾಲಿಶಡ್ ಜ್ಯುವೆಲ್ರಿ ಇರುತ್ತೆ. ಸೊ ಅಂಥದ್ದು ಜಾಸ್ತಿ ನಾನು ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ನೋಡಿ, ಇದು ನಾನು ಸುಮಾರಾಗಿ 3 ವರ್ಷ ಮೇಲೇ ಆಗೋಯ್ತು ಇದನ್ನು ತಗೊಂಡ್ಬಿಟ್ಟು. ಬಟ್ ಇದಕ್ಕೆ ನೋಡಿ, ಜಸ್ಟ್ ಗೋಲ್ಡ್ ಪಾಲಿಷ್ ಮಾಡಿಸಿದ್ರೆ ಗೋಲ್ಡ್ ಜ್ಯುವೆಲ್ರಿನೇ ಆಗೋಗ್ಬಿಡತ್ತೆ, ಹಳೇ ಕಾಲದ ಜ್ಯುವೆಲ್ರಿ ಥರ ಕಾಣಿಸ್ತಾ ಇಲ್ವಾ. ಸೊ ಆ ಸ್ಟೈಲಲ್ಲಿದೆ ಅಂತ ಹೇಳಿನೇ ನಾನು ತೊಗೊಂಡಿದ್ದು, ನನಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಈ ರಿಂಗ್ ನೋಡಿ, ಇದು ಹಳೇ ಕಾಲದ ಬಂಗಾರದ ಥರ ಇದೆ ಅಲ್ವಾ, ಆದರೆ ಇದು ಬೆಳ್ಳಿದು. ಸೊ ಈ ಥರ ನಾನು ಪರ್ಚೇಸ್ ಮಾಡಿರ್ತೀನಿ ಆವಾಗವಾಗ. ಇನ್ನು ಈ ಟೈಮು ನಮ್ಮ ಸಿನಿಮಾಗೆ ಏನಾದರೂ ನಾನು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಒಂದು ಬ್ಯಾಂಗಲ್ಸ್ ಕೊಡ್ಸು, ಈ ಚಿಕ್ಕದಿದೆ ಅಲ್ಲ, ಒಂದು ಸ್ವಲ್ಪ ದೊಡ್ಡ ಇಯರಿಂಗ್ಸ್ ಕೊಡ್ಸು. ಓ, ತುಂಬ ದೊಡ್ಡ ಸ್ಕೆಚ್ಚೇ ಹಾಕ್ಬಿಟ್ಟಿದ್ದಾಳೆ. ಇದೆಲ್ಲ ಕಿವಿ ಒಲೆ ಒಂದು ತೊಗೊಂಬರೋಣ ನಿಮಗೆ, ಆಯಿತಾ? ಹಾಂ, ಮತ್ತೆ ಬಳೆನೂ ಬೇಕಾ? ವಾ, ಸೊ ಈಗ ಅವಳಿಗೆ ಬಳೆನೂ ಬೇಕಂತೆ. ಸರಿ, ನಾನು ಕಿವಿ ಓಲೆ ಒಂದೇ ಪ್ಲ್ಯಾನ್ ಮಾಡಿದ್ದೆ, ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡೋಣ, ಆಯಿತಾ? ಡಿಸೈನ್ಸ್ ಎಲ್ಲ ನೋಡಿ, ನಿನ್ನ ಸೈಜ್ ಇದೆಯಾ ಎಲ್ಲ ನೋಡಿ ಡಿಸೈಡ್ ಮಾಡೋಣ. ಹಾಗೆ ಇದಕ್ಕೆ ಸ್ವಲ್ಪ ಪಾಲಿಷ್ ಮಾಡಿಸ್ಕೊಂಡು ಬರಬೇಕಾಗಿತ್ತು, ಇದನ್ನು ಕೂಡ ತೊಗೊಂಡೋಗೋಣ ಅಂಥೇಳಿ ಎತ್ತಿಟ್ಟಿದ್ದೀನಿ. ಇನ್ನು ಈಗ ಕೆಲವರಿಗೆ ಗೋಲ್ಡ್ ಹಾಕಬೇಕು ಅಂಥೇಳಿ ತುಂಬ ಆಸೆ ಇರುತ್ತೆ, ಆದರೆ ಮನಸ್ಸು ಸಾಯಿಸ್ಕೊಂಡು ಸುಮ್ಮನೆ ಇದ್ಬಿಡ್ತಾರೆ. ಅದು ಚೀಪ್ ಜ್ಯುವೆಲ್ರಿ ಹಾಕೋಕ್ಕೂ ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಅಂಥವರೆಲ್ಲ ಪ್ಯೂರ್ ಸಿಲ್ವರಲ್ಲಿ ಜಸ್ಟ್ ಗೋಲ್ಡ್ ಪಾಲಿಷ್ ಮಾಡಿರೋ ಜ್ಯುವೆಲ್ರಿ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅದರಲ್ಲಿ ಎಷ್ಟೊಂದೆಲ್ಲ ವೆರೈಟಿ ಕಲೆಕ್ಷನ್ಸ್ ಇದೆ ಗೊತ್ತಾ. ಸೇಮ್ ನಮಗೆ ಗೋಲ್ಡಲ್ಲಿ ಏನೆಲ್ಲ ಆ್ಯಂಟಿಕ್ ಅದು ಇದು ಏನೇನು ಸಿಗತ್ತಲ್ವ, ಎಲ್ಲವುದು ನಮಗೆ ಸಿಲ್ವರಲ್ಲಿ ಕೂಡ ಸಿಗುತ್ತೆ. ಇನ್ನೊಂದೇನು ಗೊತ್ತಾ, ಇದೇನೋ ಫ್ಯಾಷನ್ ಜ್ಯುವೆಲ್ರಿ ಅಲ್ಲ, ಪ್ಯೂರ್ ಬೆಳ್ಳಿ ಹಾಕಿ ಮಾಡಿರ್ತಾರೆ. ಇದು ಕೂಡ ಒಂದು ಲೆವೆಲ್ ಅಲ್ವಾ. ಇನ್ನು ನಾನು ಇಂಥ ಐಟಮ್ಸ್ ಎಲ್ಲ ತೊಗೊಳ್ಳೋದು ಒಂದು ಶಾಪ್ ಇದೆ, ನಾನು ಅವಾಗವಾಗ ಹೋಗ್ತಿರ್ತೀನಿ ಅಂತ ಹೇಳಿದ್ನಲ್ವ. ಸೊ ಇವತ್ತು ಶಾಪಿಂಗ್ ಮಾಡಬೇಕಾಗಿತ್ತು, ಅಲ್ಲಿಗೆ ಹೊರಟಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಎಷ್ಟೊಂದೆಲ್ಲ ವೆರೈಟಿ ಕಲೆಕ್ಷನ್ಸ್ ಇದೆ, ಮತ್ತು ನಾನು ಏನೆಲ್ಲ ಶಾಪಿಂಗ್ ಮಾಡ್ತೀನಿ ಅನ್ನೋದೆಲ್ಲ ಈ ವ್ಲಾಗ್ನಲ್ಲಿ ತೋರಿಸ್ತೀನಿ. ಬಾ ಸಿನಿಮಾ, ರೆಡಿ ಮಾಡ್ತೀನಿ ಬಾ, ಟೈಮ್ ಆಯಿತು. ರೆಡಿ ಆಗಿಬಿಟ್ಟು ಧೀರುನ ಮಲಗಿಸಿ ನಾವೀಗ ಹೊರಟ್ವಿ ಸಂಜಯ್ ಜ್ಯುವೆಲರ್ಸ್ಗೆ. ಸೊ ಇದು ಮೈಸೂರಲ್ಲಿ ಅರಸ್ ರೋಡಲ್ಲಿದೆ. ಚಿನ್ನಿಮಾಗೆ ಶಾಪಿಂಗ್ ಅಂದರೆ ತುಂಬಾ ಖುಷಿ. ನನಗೆ ಡೈಲಿ ವೇರ್ ಸಿಂಪಲ್ ಜ್ಯುವೆಲ್ರಿ ಬೇಕಾಗಿತ್ತು. ಡ್ರೆಸ್ ಮ್ಯಾಮ್ ಯಾವ ಥರ ನೋಡ್ತಾ ಇದ್ದೀರಾ? ಎರಡಕ್ಕೂ ಈ ಥರ ಸಿಂಪಲಾಗಿ ನೋಡ್ತೀರಾ ಇಲ್ಲ ಸ್ವಲ್ಪ ಟೆಂಪಲ್ ಡಿಸೈನಲ್ಲಿ ನೋಡ್ತೀರಾ ಮ್ಯಾಮ್? ಸಿಂಪಲ್ಲಾಗೇ ಇರಲಿ, ಬಟ್ ಈ ಥರ ಸಿಲ್ವರ್ ಬೇಡ. ಸಿಲ್ವರ್ ವಿತ್ ಗೋಲ್ಡ್ ಪಾಲಿಶಲ್ಲಿ ನೋಡ್ತೀರಾ? ಹಾಂ, ಕಡೆ ಇದೆ ಮ್ಯಾಮ್. ಓಕೆ, ಮ್ಯಾಮ್ ನೋಡಿ, ಈ ಥರ ಸಿಂಪಲಾಗಿ ನೋಡ್ತೀರಾ? ಇದೆಲ್ಲ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ಗೆಲ್ಲ.
ಮ್ಯಾಚಿಂಗ್ ನಿಮ್ಗೆ ಇಯರಿಂಗ್ ಕೂಡ ಸಿಕ್ಬಿಡುತ್ತೆ ಓ ಇದಕ್ಕೆ ಇಯರಿಂಗ್ಸು ಬರುತ್ತಾ? ಹೌದು ಮ್ಯಾಮ್, ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಮ್ಯಾಚ್ ಮಾಡ್ಕೊಡ್ತೀವಿ ನಿಮಗೆ. ತುಂಬ ಸಿಂಪಲ್ಲಾಗಿ ಡ್ರೆಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ನಿಮಗೆ. ಹಾಕಿ ನೋಡಿ ಮ್ಯಾಮ್ ಅವ್ರಿಗೆ ಪಾಪುಗೇನೆ. ಸೊ ಇದು ಸಿಲ್ವರೇನಾ? ಹಾಂ ಮ್ಯಾಮ್, ಪ್ಯೂರ್ ಸಿಲ್ವರ್ ಮೇಲೆ ನಿಮಗೆ ಗೋಲ್ಡ್ ಪಾಲಿಶ್ ಬರುತ್ತೆ. ಇದು ನೋಡಿ ಪೆಂಡೆಂಟ್ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸಿಂಪಲ್ ಆಗಿ. ನೀವು ಹಾಕೊಂಡ್ರು ನಿಮಗೂ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅದೆಲ್ಲ. ತೆಗೆದ್ಬಿಡೋಣ ಇದು? ಹಾಂ, ಚಿನಿಮಾಗಿದು ತುಂಬ ಇಷ್ಟ ಆಗಿದೆ ಅಂತ ಇದು ತಗೊಳ್ಬೇಕು. ಸರಿ, ಫಸ್ಟ್ ಎಲ್ಲ ನೋಡ್ಬಿಡೋಣ ಕಲೆಕ್ಷನ್ಸ್ ಏನೆಲ್ಲ ಇದೆ, ಆಮೇಲೆ ತಗೊಳ್ಳೋಣ. ಓಕೆನಾ ಮ್ಯಾಮ್? ಇದೇ ಥರ ತೋರಿಸ್ಲಾ ನಿಮಗೆ, ಇಲ್ಲ ಈ ಥರ ಟ್ರೆಡಿಷ್ನಲ್ ಆಗಿ ತೋರಿಸ್ಲಾ? ಟ್ರೆಡಿಷ್ನಲ್ ಆಗಿ ಕೂಡ ತೋರಿಸಿ. ನೋಡಿ ಮ್ಯಾಮ್, ಇದೆಲ್ಲ ನಿಮಗೆ ಸೀರೆ ಮೇಲೆ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರನೂ ಇದೆ ನಿಮಗೆ. ನನಗೆ ನಾನು ವೇರ್ ಮಾಡೋ ಥರ ಇರಬೇಕು, ನನ್ನ ಮಗಳಿಗೂ ಹಾಕೋ. ಹಾಂ ಮ್ಯಾಮ್, ಇದೆಲ್ಲ ಆರಾಮ್ಸೆ ನೀವು ವೇರ್ ಮಾಡ್ಬೋದು. ತುಂಬ ಸಿಂಪಲಾಗಿ ಬರುತ್ತೆ ಇದೆಲ್ಲ ನಿಮಗೆ. ನೋಡಿ ಲಾಂಗ್ ಹಾರ ಬರುತ್ತೆ, ತುಂಬ ಸಿಂಪಲಾಗಿ ಬರುತ್ತೆ. ತುಂಬ ನಿಮಗೆ ಹೆವಿನೂ ಅನ್ಸಲ್ಲ ಇದೆಲ್ಲ ನಿಮಗೆ. ಅವ್ರಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನಿಮ್ಗೂ ಸೀರೆ ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಅದು ತುಂಬ ಚೆನ್ನಾಗಿದೆ. ಅದು ನೋಡಿ ಮ್ಯಾಮ್, ಇದು ಸ್ಮಾಲ್ ನೆಕ್ಲೆಸಸ್ ಬರುತ್ತೆ. ಸಿನಿಮಾ ಇದು ನೋಡಿದ? ವಾ, ಸಗದಾಗಿದೆಲ್ಲ. ಇದೆಲ್ಲದಕ್ಕೂ ನಿಮಗೆ ಪಾಲಿಶಿಂಗ್ಗೆ 10 ವರ್ಷ ವಾರಂಟಿ ಇರುತ್ತೆ ಮ್ಯಾಮ್. 10 ಇಯರ್ಸ್ ವಾರಂಟಿ. 10 ಇಯರ್ಸ್ ವಾರಂಟಿ ಇರುತ್ತೆ ಮ್ಯಾಮ್. ಇದಿಷ್ಟ ಆಯ್ತಾ? ಇದು ದೊಡ್ಡದಾಗುತ್ತೆ. ಇದು ಟ್ರೈ ಮಾಡ್ತೀಯಾ? ನೋಡಿ ಮ್ಯಾಮ್, ಇದನ್ನ ನೀವು 2 ಥರನೂ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಡಾಪ್ ಥರನೂ ಯೂಸ್ ಮಾಡ್ಕೋಬೋದು ನೀವು. ಅವ್ರಿಗೆ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನಿಮ್ಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ. ಓಕೆ, ಇದಕ್ಕೆ ಇಯರಿಂಗ್ಸ್ ಎಲ್ಲ ಮ್ಯಾಚಿಂಗ್ ಸಿಗುತ್ತೆ? ಹಾಂ ಮ್ಯಾಮ್, ಮ್ಯಾಚಿಂಗ್ ಮಾಡ್ಕೊಡ್ತೀವಿ ನಾವು. ಇದಕ್ಕೆ ಇಯರಿಂಗ್ಸ್ ಕೂಡ ನಿಮ್ಗೆ ಮ್ಯಾಚಿಂಗ್ ಮಾಡ್ಕೊಡ್ತೀವಿ. ಸ್ಟಡ್ ಥರ ನೋಡ್ತೀನಿ ಅಂದ್ರೂ ಮಾಡ್ಕೊಡ್ತೀವಿ. ಜುಂಕಾ ಟೈಪು, ಚಾನ್ ಬಾಲಿಸ್ ಆ ಥರದ್ರಲ್ಲೆಲ್ಲ ಮ್ಯಾಚ್ ಮಾಡ್ಕೊಡ್ತೀವಿ ಮ್ಯಾಮ್. ಓಕೆ, ತುಂಬ ಸ್ವಲ್ಪ ಗ್ರ್ಯಾಂಡಾಗಿ ನೋಡ್ತೀನಿ ಮದುವೆ ಫಂಕ್ಷನ್ಗಳಿಗೆಲ್ಲ ಅಂದರೆ ನಿಮಗೆ ಗ್ರ್ಯಾಂಡಾಗಿ ಕೂಡ ಸಿಗುತ್ತೆ ಈ ಥರ ನಿಮಗೆ. ಈ ಥರ ಗ್ರ್ಯಾಂಡಾಗಿ ಕೂಡ ಸಿಗುತ್ತೆ ನಿಮಗೆ. ಸೊ ಇದು ಕಲರ್ ಎಲ್ಲ ಫೇಡ್ ಆಗೋದು ಆ ಥರ ಏನು? ಆ ಥರ ಏನೂ ಆಗಲ್ಲ ಮ್ಯಾಮ್. ಪಾಲಿಶಿಂಗ್ ಎಲ್ಲ ನಿಮಗೆ 10 ವರ್ಷ ವಾರಂಟಿ ಇರುತ್ತೆ ಮ್ಯಾಮ್. ಅದರಲ್ಲಿ ನೀವು ಚೇಂಜಸ್ ಕೂಡ ಮಾಡಿಸ್ಕೋಬೋದು. ಇದೆಲ್ಲ ನಿಮಗೆ ಹ್ಯಾಂಟಿಕ್ ಪಾಲಿಶ್ ಇದೆಯಲ್ಲ ಮ್ಯಾಮ್. ಆಮೇಲೆ ಈ ಥರ ಬೇಕಾದ್ರೆ ನಿಮಗೆ ಬ್ರೈಟ್ ಆ್ಯಂಟಿಕ್ ಕೂಡ ಮಾಡಿಸ್ಕೋಬೋದು, ರೆಡ್ ಆ್ಯಂಟಿಕ್ ಕೂಡ ಬೇಕಾದ್ರೂ ಬಂದು ಮಾಡಿಸ್ಕೋಬೋದು ಮ್ಯಾಮ್. ಆಮೇಲೆ ನಮಗೆ ಅದು ಹಾಂ ಮ್ಯಾಮ್, ಫ್ಯೂಚರಲ್ಲಿ ನಿಮಗೆ ಏನಾದರೂ ಪಾಲಿಶಿಂಗ್ ಚೇಂಜಸ್ ಬೇಕು ಅಂದರೆ ಚೇಂಜಸ್ ಕೂಡ ಮಾಡಿಸ್ಕೋಬೋದು. ಓಕೆ, ಚೆನ್ನಾಗಿದೆ. ಇದು ಒಂದೇ ಸಿಂಗಲ್ ಲೇಯರ್ ಬರುತ್ತಲ್ವಾ, ಆ ಟೈಪ್ ಸಿಗುತ್ತೆ ನಿಮ್ಮ ಹತ್ರ? ಆ ಥರನೂ ಸಿಗುತ್ತೆ ಮ್ಯಾಮ್ ಸಿಂಪಲ್ ಆಗಿ. ಇವಾಗೆಲ್ಲ ಜಾಸ್ತಿ ಇದೇ ಥರನೇ ಅಲ್ಲ ಮ್ಯಾಮ್, ಹಾಫ್ ಬರುತ್ತೆ, ಇನ್ನು ಹಾಫ್ ಡಿಸೈನ್ ಬರುತ್ತೆ ಈ ಥರ ನಿಮಗೆ. ಫ್ರೆಂಡ್ಸ್, ಇದು ನೋಡೋಕ್ಕೆ ಎಷ್ಟು ಹೆವಿ ಕಾಣಿಸ್ತಾ ಇದೆ, ಬಟ್ ವೇರ್ ಮಾಡೋದು ತುಂಬ ಲೈಟ್ ವೆಯ್ಟ್ ಇದೆ. ಈಗ ಲೇಟೆಸ್ಟ್ ಟ್ರೆಂಡ್ ಅಂತ ಇದು. ಇದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಹೇಳಿ, ಸಪರೇಟ್ ಇರ್ತೀನಿ. ಇನ್ನೂ ಆಪ್ಷನ್ಸ್ ಇದೆ, ತೋರಿಸ್ತೀನಿ ನಿಮಗೆ. ಸಿಂಪಲ್ ಆಗಿ ತೋರಿಸ್ತಾ, ಹೆವಿ ತೋರಿಸ್ತಾ? ಸಿಂಪಲ್ ಆಗೇ ತೋರಿಸಿ Simple ಈ ಆಗಿ ಟೈಪ್ ತೋರ್ಸಿ. ಅಲ್ಲಿ ನನಗೆ. ಓಕೆ ಮ್ಯಾಮ್. ಇದ್ರಲ್ಲಿ ಯಾವ್ದಾದ್ರು ಇಷ್ಟ ಆಯ್ತಾ ಮ್ಯಾಮ್ ನಿಮ್ಗೆ? ಸೊ ಅದರಲ್ಲಿ ಇದು ಇಷ್ಟ ಆಯ್ತು. ಇಟ್ಟಿಲ್ಲ, ಇದು ಬೇಡವಾ? ಕಾಸಿನ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನಿಮಗೆ. ಬಟ್ ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡೋಣ. ಚೆನ್ನಾಗಿದೆ ನೋಡಿ. ನಾವು ಗೋಲ್ಡಲ್ಲಿ ಏನೆಲ್ಲ ವೇರ್ ಮಾಡಬೇಕಂತ ಅನ್ಕೊಳ್ತೀವೋ ಅದೆಲ್ಲ ಸಿಲ್ವರಲ್ಲಿ ವೇರ್ ಮಾಡ್ತೀವಿ. ಇವ್ರ ಹತ್ರ ಹ್ಯೂಜ್ ಕಲೆಕ್ಷನ್ಸ್ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ. ಸಿಲ್ವರ್ ಮತ್ತೆ ಫ್ಯಾಷನ್ ಜ್ಯುವೆಲ್ರೀಸ್ ಸಿಗುತ್ತೆ. ನನ್ಗಿಲ್ಲಿ ತುಂಬ ಇಷ್ಟ ಆಗೋದು ಏನು ಗೊತ್ತಾ, ಪ್ಯೂರ್ ಸಿಲ್ವರ್ನಲ್ಲಿ ಗೋಲ್ಡ್ ಪಾಲಿಶ್ಡ್ ಜ್ಯುವೆಲ್ರಿ. ನಾನು ಇವ್ರ ಹತ್ರ ನೆಕ್ಲೆಸ್ ಮತ್ತು ಕೆಲವೊಂದು ಪ್ರಾಡಕ್ಟ್ಸನ್ನು ತಗೊಂಡಿದ್ದೀನಿ. ಯಾವುದಾದ್ರೂ ಒಕೇಶನ್ ಇದ್ದಾಗ ನಾನು ಹಾಕಿ ತೋರಿಸ್ತೀನಿ. ಅದು ಅಲ್ಲದೆ ಈಗ ಲೇಟೆಸ್ಟ್ ಟ್ರೆಂಡ್ ಏನು ನಡೀತಾ ಇರುತ್ತೆ ನೋಡಿ, ಅದೆಲ್ಲ ಥರದ ಜ್ಯುವೆಲ್ರೀಸು ಇವ್ರ ಹತ್ರ ಸಿಗುತ್ತೆ. ಇನ್ನೂ ತೋರಿಸ್ತೀನಿ ಬನ್ನಿ ಮ್ಯಾಮ್. ಈ ಥರದ್ದು ನೋಡಿ, ಇದು ಚೆನ್ನಾಗಿದೆ. ಇದು ಗುಟ್ಟು ಪೂಸ್ಲು ಡಿಸೈನ್ ಇದೆ, ತುಂಬ ಫಾಸ್ಟ್ ಸೆಲ್ಲಿಂಗ್ ಡಿಸೈನ್ ಇದೆ ಇದು. ನೀವು ಸ್ವಲ್ಪ ಹೆವಿಯಾಗಿ ನೋಡ್ತೀರಾ ಅಂದರೆ ಇದು ಟ್ರೈ ಮಾಡ್ಬೋದು. ಇದು ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿದೆ. ಅಂದರೆ ಇದು ಫ್ಯಾಮಿಲಿ ಸ್ಟೋರ್ ಇದೆ ಮ್ಯಾಮ್. ಮಕ್ಳಿಗೆ, ಎಲ್ಡರ್ಸ್ಗೆ ಎಲ್ರಿಗೂ ಸಿಗ್ಬಿಡುತ್ತೆ. ಎಲ್ರಿಗೂ ಒಂದೇ ಕಡೆನೇ ಸಿಗ್ಬಿಡುತ್ತೆ. ಓಕೆ, ಇದು ಪ್ರೈಸಿಂಗ್ ಎಲ್ಲ ಹೇಗೆ? ಎಲ್ಲ ಬೇರೆ ಬೇರೆ ಪ್ರೈಸ್ ರೇಂಜ್ ಇದೆ. ನೆಕ್ಲೆಸಸ್ ನಮ್ಮ ಹತ್ರ ಸ್ಟಾರ್ಟಿಂಗ್ 6,000 ಇಂದ ಇದೆ. ಹಾರಾಸ್ ಒಂದು 15,000 ಇಂದ ಇರುತ್ತೆ. ಬೇರೆ ಬೇರೆ ಪ್ರೈಸ್ ರೇಂಜ್ ಅಲ್ಲಿ ಇರುತ್ತೆ ಮ್ಯಾಮ್. ಓಕೆ, ಸಿನಿಮಾ ಇದು ನೋಡಿ, ಇಲ್ಲಿ ತಗೊಳ್ಳೋಣ ನಿಂಗೆ ಇದು. ಯಾವ್ದು ಬೇಕು? ಅಷ್ಟು ದೊಡ್ಡ ದೊಡ್ಡದು ಹಾಕೋಬಾರ್ದು. ಫ್ರೆಂಡ್ಸ್, ಇವ್ರ ಹತ್ರ ಲೇಟೆಸ್ಟ್ ಕಲೆಕ್ಷನ್ಸ್ ಇರುತ್ತಲ್ವಾ, ಅವಾಗವಾಗ ನಾನು ಈ ಥರ ಬಂದು ಟ್ರಯಲ್ ಮಾಡ್ತೀನಿ. ಸೊ ಅದು ನನಗೆ ಇಷ್ಟ ಆಯಿತು ಅಂದರೆ ಅದು ನನ್ನ ಕಲೆಕ್ಷನಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇರ್ತೀನಿ. ಇದು ನೋಡಲಿಕ್ಕೆ ಸೇಮ್ ಗೋಲ್ಡ್ ಜ್ಯುವೆಲ್ಲರಿ ಥರನೇ ಇದೆಲ್ಲ ನೋಡಿ. ನಾನು ಮನೆಯಿಂದ ಗೋಲ್ಡ್ ಬ್ಯಾಂಗಲ್ಸ್ ಹಾಕ್ಕೊಂಬಂದಿದ್ದೀನಿ, ಅದ್ರ ಜೊತೆಗೆ ಇಲ್ಲಿನ ಬ್ಯಾಂಗಲ್ಸು ಹಾಕ್ಕೊಂಡಿದ್ದೀನಿ. ಎರಡಕ್ಕೂ ಡಿಫ್ರೆನ್ಸ್ ಏನಾದರೂ ಗೊತ್ತಾಗ್ತಾ ಇದೆಯಾ? ಸೇಮ್ ಗೋಲ್ಡ್ ಥರನೇ ಇದೆಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಒಂದು ಪ್ರಾಪರ್ ಸೆಟ್ ಮಾಡಿದ್ದೀರಾ. ಹೌದು. ಅದಕ್ಕೆ ಬೈತಲೆ ಬಟ್ ತಗೊಳ್ಳಿಲ್ವಾ? ಬೈತಲೆ ಬಟ್ ತೋರಿಸ್ತೀನಿ ಒಂದ್ಸತಿ ನೋಡಿ. ನೋಡ್ತೀನಿ. ಇದು ಕಂಪ್ಲೀಟ್ ಸೆಟ್ ಏನಾಗ್ಬೋದು? ಪ್ರೈಸ್ ಒಂದು ನಿಮಿಷ ನಾನು ಚೆಕ್ ಮಾಡಿ ಹೇಳ್ತೀನಿ. ರಫ್ಲಿ ಅರೌಂಡ್ 1,20,000 ಆಗಿರ್ಬೋದು. ಒಂದು ನಿಮಿಷ ಎಕ್ಸಾಕ್ಟ್ ಚೆಕ್ ಮಾಡಿ ಹೇಳ್ತೀನಿ. ಅಂಡ್ ನೀವು ತಗೊಳ್ತಿರೋದು ಪ್ರತಿ ಒಂದು ಪ್ಯೂರ್ ಸಿಲ್ವರ್ದಿದೆ. ಗೋಲ್ಡ್ ಪಾಲಿಶಿಂಗ್ಗೆ 10 ಇಯರ್ಸ್ ವಾರಂಟಿ ಇದೆ ಮ್ಯಾಮ್. ಆಮೇಲೆ ಕೆಲವೊಂದು ಜ್ಯುವೆಲ್ರೀಸ್ ಹಾಕಿದ್ಮೇಲೆ ಸ್ವೆಟ್ ಬಿದ್ರೆ ಅದು ಸ್ವೆಟ್ ಇಂದ ಏನು ಪ್ರಾಬ್ಲಮ್ ಬರಲ್ಲ ಮ್ಯಾಮ್. ಬರೀ ನೀವು ಯೂಸ್ ಮಾಡಬೇಕಾದ್ರೆ ಪರ್ಫ್ಯೂಮ್ ಸೋಪ್ ವಾಟರ್ ಇಂದ ಅವಾಯ್ಡ್ ಮಾಡಿ. ಪಾಲಿಶ್ ಹಾಗೆ ಇರುತ್ತೆ. ಇನ್ ಕೇಸ್ ತುಂಬಾ ಸ್ವೆಟ್ ಆಯಿತು ಅಂದ್ರೆ ಹಂಗೆ ಇಕ್ಬೇಡಿ. ಒಂದು ಬಟ್ಟೆಯಿಂದ ವೈಪ್ ಮಾಡಿಬಿಟ್ಟು ಆಮೇಲೆ ಸ್ಟೋರ್ ಮಾಡ್ಕೊಳ್ಳಿ. ಅಂಡ್ ಇದನ್ನು ಯೂಸ್ ಮಾಡ್ತಿಲ್ಲ ಅಂದ್ರೆ ನಾವು ಯಾವ ಪ್ಯಾಕಿಂಗ್ ಕೊಡ್ತೀವಿ ಅಲ್ಲ ಅದರಲ್ಲೇ ಇಟ್ಕೊಳ್ಳಿ, ಸೇಫ್ ಇರುತ್ತೆ ಮ್ಯಾಮ್. ಈ ತರ ನೆಕ್ಲೆಸ್ ಅರೌಂಡ್ 5,000-6,000 ಇಂದ ಸ್ಟಾರ್ಟ್ ಆಗುತ್ತೆ. ಬೇರೆ ಬೇರೆ ಪ್ರೈಸ್ ರೇಂಜ್ ಅಲ್ಲಿ ಇದೆ. ಇದು ಅರೌಂಡ್ 9,000 ಇದೆ.
ಇದು ನಾನು ನಿಮಗೆ ಮುಂಚೆ ತೋರಿಸಿದೆ ನೋಡಿ, ಬರೀ ನೆಕ್ಲೆಸ್ ಥರನೂ ಹಾಕೋಬೋದು, ಪೆಂಡೆಂಟ್ ಹಾಕಿ ಒಂದು ನೆಕ್ಲೆಸ್ ಥರ ಮಾಡ್ಬೋದು. ಅದು ಇದು ನೋಡಿ ನಕಾಶಲ್ಲಿ, ಇದು ತುಂಬ ಚೆನ್ನಾಗಿದೆ ಈ ಪೀಸ್. ಇದು ಅದು ಚೆನ್ನಾಗಿದೆ ಮ್ಯಾಮ್. ಹೌದು, ಇದರಲ್ಲಿ ಕಲರ್ಸು ಸಿಗ್ಬಿಡತ್ತೆ ನಿಮಗೆ. ಓ ಅಂದ್ರೆ ಇದು ಸ್ಟೋನ್ಸಲ್ಲಿ ಕಲರ್ ಬೇರೆ ಬೇರೆ ಕಲರ್ ಆಪ್ಷನ್ ಸಿಗ್ಬಿಡುತ್ತೆ. ಮತ್ತು ಇಲ್ಲಿ ನೀವು ನೋಡ್ತಿರೋದು ಪ್ರತಿ ಒಂದು ಜ್ಯುವೆಲ್ರಿ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಮ್ಯಾಮ್. ಸೊ ಪ್ರೈಸ್ ವೈಸು ತುಂಬ ರೀಸನಬಲ್ ಇರುತ್ತೆ. ಸ್ಟೋನ್ಸ್ಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ, ಪಾಲಿಶಿಂಗ್. ಹೌದು, ಇಲ್ಲಿ ನೀವು ನೋಡ್ತಿರೋದು ಪ್ರತಿ ಒಂದು ಜ್ಯುವೆಲ್ರಿ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಅದಕ್ಕೆ ನೋಡಿ ಇಷ್ಟೊಂದು ವೆರೈಟಿ ಕಲೆಕ್ಷನ್ಸ್ ಇದೆ. ಪ್ರೈಸ್ ವೈಸ್, ಡಿಸೈನ್ ವೈಸ್, ಕ್ವಾಲಿಟಿ ವೈಸ್ 100% ಅಶೋರ್ಡ್ ಇರುತ್ತೆ. ನೀವು ನಮ್ಮ ಮೈಸೂರು ಸ್ಟೋರ್ಗೆ ಬಂದಿದ್ದೀರಾ. ನಮ್ಮ ಸ್ಟೋರ್ ಬ್ಯಾಂಗ್ಳೂರಲ್ಲೂ ಇದೆ. ಬ್ಯಾಂಗ್ಳೂರಲ್ಲಿ ಚಿಕ್ಕಪೇಟಲ್ಲಿದೆ, ಮಲ್ಲೇಶ್ವರಮಲ್ಲಿದೆ, ಜಯನಗರಲ್ಲಿದೆ. ಮ್ಯಾಮ್ ನೆಕ್ಲೆಸಸ್ ಎಷ್ಟೊತ್ತು ನೋಡಿದ್ದೀರಾ. ಈಗ ನೋಡಿ ಹಾರ್ಡ್ಸಲ್ಲೂ ಇಷ್ಟೊಂದು ಕಲೆಕ್ಷನ್ಸ್ ಇದೆ. ಇದು ಡೈಮಂಡ್ ಡಿಸೈನ್ ಥರಾನೇ ಇದೆ, ತುಂಬ ಚೆನ್ನಾಗಿದೆ. ಇದೇನಾಗ್ಬೋದು ಪ್ರೈಸ್ ಮ್ಯಾಮ್ ಇದು ಅರೌಂಡ್ 48,000 ಆಗುತ್ತೆ. ತುಂಬ ಚೆನ್ನಾಗಿದೆ. ಇನ್ನು ನೀವು ರಿಯಲ್ ಗೋಲ್ಡ್ ಮತ್ತು ಡೈಮಂಡ್ಸಲ್ಲಿ ತಗೊಳಕ್ಕೆ ಹೋದರೆ ಮಿನಿಮಮ್ 10 to 12 lakhs ಆಗುತ್ತೆ. ಸೇಮ್ ಫಿನಿಶಿಂಗ್, ಸೇಮ್ ವರ್ಕ್ಮ್ಯಾನ್ಶಿಪ್, ಸ್ಟೋನ್ಸ್ ಎಲ್ಲ ಒರಿಜಿನಲ್ ಜರ್ಕಾನ್ಸ್ ಇದೆ. ನೀವು ಕಾಸಿಂದು ಮುಂಚೆ ನೋಡಿದ್ರಲ್ಲ ಅದೇ ನೋಡಿ, ಸೇಮ್ ಇನ್ನು ಸ್ವಲ್ಪ ಹೆವಿ ಕಾಸಿದೆ. ಇದು ಚೋಕರ್ ಕಮ್ ಬಾಜು ಬಂದಿದೆ ನೋಡಿ. ನೀವು ಇದು ಚೋಕರ್ ಥರನೂ ಹಾಕೋಬಹುದು, ಬಾಜು ಬಂದ್ ಥರನೂ ಹಾಕೋಬಹುದು. ಇದು ಪಾಪುಗೆ ಡಾಬ್ ಥರನೂ ಆಗುತ್ತೆ. ಬೇರೆ ಇದರಲ್ಲಿ ಯಾವುದಾದ್ರೂ ಅವ್ರು ನೀವು ಮುಂಚೆ ಸೆಲೆಕ್ಟ್ ಮಾಡಿರೋದು ಅಷ್ಟೇ ಸಾಕು. ಸಾಕ ಪಾಪುಗೆ ನೋಡ್ತೀನಿ ಅಂತ ಹೇಳಿದ್ರಲ್ಲ, ಬೇಡವಾ ಇದು? ಇಲ್ಲ, ಅವಳಿಗೆ ಸ್ವಲ್ಪ ಹೆವಿ ಇರೋದೇ ಕೇಳ್ತಾ ಇದ್ದಾಳೆ. ಹೌದಾ, ಫೈನ್. ಬೇರೆ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ನೋಡ್ತೀರಾ ಮ್ಯಾಮ್? ಇಯರಿಂಗ್ಸ್ ತುಂಬ ಆಪ್ಷನ್ಸ್ ಇದೆ. ಒಂದು ನಿಮಿಷ ಅಲ್ಲಿ ಬನ್ನಿ. ಪುಟ್ ಜುಮ್ಕೀಸ್ ನೋಡ್ತೀರಾ ಅಂದರೆ ಇದು ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ತಿರ್ಪಾ ಜೊತೆಗೆ ಬರುತ್ತೆ. ಆ್ಯಂಡ್ ಇದೂ ಪ್ಯೂರ್ ಸಿಲ್ವರ್ ಗೋಲ್ಡ್ ಪಾಲಿಶ್ಡ್ ಇದೆ. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಯಾವುದು ಇದ್ರದ? ಒಂದು ನಿಮಿಷ. ಇದು ರಫ್ಲಿ ಅರೌಂಡ್ 7,000 ಆಗುತ್ತೆ ಮ್ಯಾಮ್. 7,000. ಎಸ್. ಇದರಲ್ಲಿ ಬೇರೆ ಬೇರೆ ಪ್ರೈಸ್ ರೇಂಜಲ್ಲಿ ಬರುತ್ತೆ ಮ್ಯಾಮ್. ಈ ಥರ ಚಿಕ್ಕದು ತಗೊಳ್ತೀರಾ ಅಂದರೆ ಅರೌಂಡ್ 5,000, 5,500 ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಚಿಕ್ಕದು ಬರುತ್ತೆ ಈ ಥರ ಪುಟ್ಟು ಜುಮ್ಕಿ ನೋಡಿ. ಇದು ಅರೌಂಡ್ 2,000, 2,200 ಸ್ಟಾರ್ಟ್ ಆಗುತ್ತೆ. ಇದು ಚಿನಿಮಾಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಅಲ್ಲ ಅದು ಪುಟ್ಟಕ್ಕೆ. ದೊಡ್ಡದು ಈ ಥರ ಚಾಂದ್ಬಾಲಿ ನೋಡಿ, ಜುಮ್ಕೀಸ್. ಇದು ಕುಂದನ್ಸಲ್ಲಿ ನಿಮ್ಮ ಒಂದು ಸೆಟ್ ಕುಂದನಲ್ಲಿ ಸೆಲೆಕ್ಟ್ ಮಾಡಿದ್ದೀರಲ್ಲ, ಅದಕ್ಕೂ ಮ್ಯಾಚ್ ಆಗುತ್ತೆ ಇದು. ಎಷ್ಟು ಸಕ್ಕತ್ತಾಗಿದೆ. ಸೊ ಇದಕ್ಕೆ ರೂಬಿ ಬಂದಿರೋದ್ರಿಂದ ಇದು ಕಂಪ್ಲೀಟ್ಲಿ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಇದು ನೋಡಿ ದೊಡ್ಡ ಸೈಜ್ ಪರ್ಲ್ ಜುಮ್ಕಿ. ನೀವು ಈಗ ಪರ್ಲ್ ಚೈನ್ ತಗೊಳ್ತಾ ಇದ್ದೀರಲ್ಲ, ಅದಕ್ಕೂ ಹಾಕೋಬಹುದು. ಅಂದರೆ ಕತ್ತಲ್ಲಿ ಬರೀ ಒಂದು ಚೈನ್ ಪೆಂಡೆಂಟ್ ಹಾಕ್ಬಿಟ್ಟು ಈ ಥರ ದೊಡ್ಡ ಇಯರಿಂಗ್ಸ್ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿದೆಯಾ? ಇದು ನೋಡ್ತೀಯಾ ಪಾಪು? ಅವಳಿಗೆ ಇದಂತ ತೋರಿಸಿ. ನೋಡು, ಚೆನ್ನಾಗಿ ಕಾಣಿಸುತ್ತೆ. ಇದು ಕ್ಯೂಟ್ ಆಗಿರುತ್ತೆ, ಚಿಕ್ಕದಿದೆ ಅಲ್ಲ. ಆ್ಯಂಡ್ ಅದರಲ್ಲೂ ತಿರ್ಪಾ ಇದೆ ಮ್ಯಾಮ್. ಅದು ನೀವು ಹಾಕೋಬಹುದು ಕ್ಯಾಶುಯಲಿ, ಚೆನ್ನಾಗಿ ಕಾಣಿಸುತ್ತೆ. ಏನಿದೆ ಇದು ಪ್ರೈಸ್? ಎಷ್ಟು ಪುಟ್ಟ? ಅದು ಅರೌಂಡ್ 2,200 ಇದೆ ಮ್ಯಾಮ್. ನೋಡಿಲ್ಲ ಚಿನಿಮಾ. ಇದು ಸೇಫ್ಟಿ ವೈಸು ತುಂಬ ಈಸಿ ಇರುತ್ತೆ ಮ್ಯಾಮ್. ಆಚೆ ಕಡೆ ಎಲ್ಲ ಟ್ರಾವೆಲ್ ಮಾಡ್ತಿರಲ್ಲ, ಈಸಿಲಿ ಕ್ಯಾರಿ ಮಾಡಿಬಿಟ್ಟು ಹೋಗ್ಬೋದು. ಚೆನ್ನಾಗಿದೆ ಅಲ್ಲ ಚಿನಿಮಾಗೆ? ವಾವ್, ಬ್ಯೂಟಿಫುಲ್. ತಗೊಳ್ಳೋಣವಾ ಒಂದು? ಅದು ಒಂದು ಸಪ್ರೇಟ್ ಇಟ್ಟಿರ್ತೀನಿ. ಸೊ ಚಾನಲಲ್ಲಿ ಇತ್ತೀಚೆಗೆ ತುಂಬ ಟ್ರೆಂಡ್ ಆಗ್ತಾ ಇದೆಲ್ಲ. ನನಗೆ ಇತ್ತೀಚೆಗೆ ಜುಮ್ಕಾಸ್ಗಿಂತ ಇದು ಸ್ವಲ್ಪ ಜಾಸ್ತಿ ಇಷ್ಟ ಆಗ್ತಾ ಇದೆ. ಇನ್ನು ಇಯರಿಂಗ್ಸಲ್ಲಿ ಕೂಡ ಅಷ್ಟೇ, ಅವ್ರ ಹತ್ರ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ನಮ್ಮ ಹತ್ರ ಆಲ್ರೆಡಿ ಏನಾದರೂ ನೆಕ್ಲೆಸ್ ಅಥವಾ ಲಾಂಗ್ ಹಾರ ಏನಾದರೂ ಇತ್ತು ಅಂದರೆ ಸೊ ಅದಕ್ಕೆ ಇಯರಿಂಗ್ಸ್ ಕೂಡ ಮ್ಯಾಚ್ ಮಾಡಿಕೊಡ್ತಾರೆ. ಸ್ಟಡ್ಸ್ ಅಂತೆ ಮತ್ತು ಚಾಂದ್ಬಲಿ ಅಂತೂ ಸಕ್ಕತ್ತಾಗಿತ್ತು ಕಲೆಕ್ಷನ್ಸ್ ಇವ್ರ ಹತ್ರ. ನಾನು ಗುತ್ತು ಸುಮಾರು ಕಡೆ ಹುಡುಕ್ತಾ ಇದ್ದೆ. ನಮಗೆ ಈ ಥರ ರೌಂಡ್ ಸಿಕ್ಬಿಡುತ್ತೆ. ಬಟ್ ಇದಿದೆ ಅಲ್ವಾ, ಇದೇನೇ ಹೇಳ್ತಾರೆ? ಅದು ರೈಸ್ ಪರ್ಲ್ಸ್ ಮ್ಯಾಮ್. ರೈಸ್ ಪರ್ಲ್ಸ್ ಅಲ್ಲ, ಒರಿಜಿನಲ್ ರೈಸ್ ಪರ್ಲ್ಸ್ ಇದೆ. ಸೊ ಇದು ಒರಿಜಿನಲ್ ನೋಡಿ. ಇದರಲ್ಲಿ ಚಿಕ್ಕ ಸೈಜು ಇದೆ, ಸ್ವಲ್ಪ ದೊಡ್ಡ ಸೈಜು ಬರುತ್ತೆ. ಸೊ ಇದು ಹೇಗೆ ರಿಯಲ್ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ ಮ್ಯಾಮ್. ಫಸ್ಟ್ ಆಫ್ ಆಲ್ ನೋಡಿ, ಯಾವಾಗಲೂ ಯಾವುದು ಬೀಡ್ಸ್ ಇರಲಿ, ಒರಿಜಿನಲ್ ಇದ್ರೆ ಒಂದೇ ಥರ ಇರಲ್ಲ, ಡಿಫ್ರೆಂಟ್ ಶೇಪ್ ಇರುತ್ತೆ ಮತ್ತು ಕಲರು ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು ನೋಡಿ, ಇದು ಆರ್ಟಿಫಿಷಿಯಲ್ ಪರ್ಲ್ ಇದೆ. ಒಂದೇ ಸೈಜ್ ಇರುತ್ತೆ, ಒಂದೇ ಕಲರ್ ಇರುತ್ತೆ. ಒರಿಜಿನಲ್ ಎಲ್ಲ ನೋಡಿ ಬೇರೆ ಬೇರೆ ಇರುತ್ತೆ. ಒಂದು ಸ್ವಲ್ಪ ಯೆಲ್ಲೋಯಿಶ್ ಇರುತ್ತೆ, ವೈಟಿಶ್ ಇರುತ್ತೆ, ಅನ್ಇವನ್ ಶೇಪ್ ಇರುತ್ತೆ. ಓಕೆ. ಸೊ ನಮ್ಮ ಮೈ ವಿಲೇಜ್ ಲೈಫ್ಗೆ ನಾನು ನಮ್ಮ ಚಿನಿಮಾಗೆ ಸರಗಳು ಹುಡುಕ್ತಾ ಇದ್ದೆ. ಈ ಥರದ್ದು ನನಗೆ ಪ್ಯೂರ್ ಸಿಕ್ಕಲೇ ಇಲ್ಲ. ಇಲ್ಲಿ ನೋಡೋದೇ ಪ್ಯೂರ್ ಸಿಕ್ತು. ಸೊ ಇದು ಒಂದು ಲೈಕ್ ಆಯ್ತು ನನಗೆ. ನನಗೊಂದು ಮತ್ತೆ ಚಿನಿಮಾಗೊಂದು ತಗೊಳ್ತೀನಿ. ಚೈನ್ಸ್, ಪೆಂಡೆಂಟ್ಸ್, ಬ್ರೇಸ್ಲೆಟ್ಸ್, ಪೂರ್ತಿ ಜೆಂಟ್ಸ್ ಜ್ಯುವೆಲ್ರಿ ಇದೆ. ಇಲ್ಲಿ ನವೀಲ್ ಡಿಸೈನಲ್ಲಿದೆ, ಸಿಂಹ ಕಡ ಇದೆ. ಇದು ಸಕ್ಕತ್ತಾಗಿದೆ, ಚೆನ್ನಾಗಿದೆ. ಇದು ಸೇಮ್ ನೋಡ್ಲಿಕ್ಕೆ ರಿಯಲ್ ಗೋಲ್ಡ್ ತರ. ಎಕ್ಸಾಕ್ಟ್ ಗೋಲ್ಡ್ ಥರನೇ ಮ್ಯಾಮ್. ಇದೆಲ್ಲ ಬೇಸಿಕ್ಲಿ ಏನಕ್ಕೆ ತಗೊಳ್ತಾರೆ, ಫಂಕ್ಷನ್ಗೆ ಎಲ್ಲೂ ಹೋಗಬೇಕು, ಗೋಲ್ಡ್ ಡಿಸ್ಕೋಲ್ ಅಂದರೆ ಕ್ಯಾರಿ ಮಾಡೋದು ಬೇಡ ಅಂದರೆ ಇದು ಆರಾಮಾಗಿ ತಗೊಳ್ಳೋಗ್ಬೋದು. ನೋಡಿ ಜೆಂಟ್ಸು ಬ್ರೇಸ್ಲೆಟ್ಸ್ ಇದೆ, ಬ್ಯಾಂಗಲ್ಸಲ್ಲೂ ತುಂಬ ಕಲೆಕ್ಷನ್ಸ್ ಇದೆ. ಈ ಥರ ಸ್ಟೋನ್. ಇದರಲ್ಲಿ ಎಲ್ಲ ಸೈಜಸ್ ಸಿಗ್ಬಿಡುತ್ತೆ. 2, 2, 4, 2, 6, 2, 8 ತಕ್ಷಣ ರೆಡಿ ಸೈಜ್ ಸಿಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ.
ಅದರಲ್ಲೂ ನೋಡಿ ಇಷ್ಟೊಂದು ವೆರೈಟಿ ಇದೆ. ನಿಮ್ಗೆ ಯಾವ್ದು ಇಷ್ಟ ಆಗ್ತಿದೆ ಹೇಳಿ, ಅದು ಚೆನ್ನಾಗಿದೆ, ಸಣ್ಣ ಬಲೆ ಇದೆ. ಅದೇ ಥರ ಅಗ್ಲ ಬೇಕಾದರೆ ಅಗ್ಲ ಬಲೆನೂ ಸಿಗ್ಬಿಡುತ್ತೆ. ಇನ್ನು ಈ ಬಳೆ ಸಿಂಪಲಾಗಿ ಚೆನ್ನಾಗಿದೆ ಅಲ್ವಾ, ಸ್ಯಾರೀಸ್ಗೆ ಡ್ರೆಸ್ಗೂ ಕೂಡ ಮ್ಯಾಚ್ ಆಗುತ್ತೆ. ಇದೆಲ್ಲ ಡೈಲಿ ವೇರ್ಗೆ ಯೂಸ್ ಮಾಡ್ಬೋದು ಮ್ಯಾಮ್. ಇದೆಲ್ಲ 92.5 ಪ್ಯೂರ್ ಸಿಲ್ವರ್ ಬರುತ್ತೆ ನಿಮಗೆ. ಓಕೆ. ಇಯರಿಂಗ್ಸ್, ಮಕ್ಕಳಿಗೆ ಇಯರಿಂಗ್ಸ್ ಎಲ್ಲ ಸಿಗ್ತಲ್ಲ? ಹಾಂ ಮ್ಯಾಮ್, ಸ್ಟಡ್ ಥರ ಈ ಥರ ನೀವು ಯೂಸ್ ಮಾಡ್ಬೋದು. ಈ ಥರದ್ದೆಲ್ಲ ಸಿಗುತ್ತೆ ನಿಮಗೆ ಸಿಂಪಲ್ಲಾಗಿ. ಇಲ್ಲ ಈ ಥರ ನಿಮಗೆ ಬಾಲಿ ಟೈಪಲ್ಲಿ ಹಾಕ್ತೀನಿ ಅಂದರೆ ಈ ಥರ ನಿಮಗೆ ಬಾಲಿ ಟೈಪಲ್ಲೂ ಕೂಡ ಸಿಗುತ್ತೆ. ರಿಂಗ್ಸ್. ಹಾಂ, ಅಮ್ಮ ನಂಗೆ ಇದು ತೋರಿಸು. ಇದು ತುಂಬ ದೊಡ್ಡದಾಯ್ತು. ಅದು ವೇರ್ ಮಾಡಿ ಇದ್ರಲ್ಲಿ ನೋಡೋಣ. ಸ್ಟಡ್ಸಲ್ಲಿ ನೋಡ್ತೀರಾ? ಸ್ಟಡ್ಸಲ್ಲಿ ನೋಡೋಣ. ಇವಾಗ ಜಾಸ್ತಿ ನಡೀತಿದೆ ಮ್ಯಾಮ್ ಈ ಕಲರ್ ಆಕ್ಸಿಡೈಸ್ ಪಾಲಿಶ್ ಅಂತ. ಹಾಂ ಹಾಂ ಹಾಂ, ತುಂಬ ಟ್ರೆಂಡಿಂಗಲ್ಲಿದೆ ಮ್ಯಾಮ್ ಇದೆಲ್ಲ ನಿಮಗೆ. ಕಲಂಕಾರಿ ಸಾರಿ, ಸಿಲ್ಕ್ ಸಾರೀಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದು. ಬೇಸಿಕ್ಲಿ ಕಾಟನ್ ಡ್ರೆಸ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲರಲ್ಲಿ ಚೆನ್ನಾಗಿದೆ. ಕ್ಯೂಟ್. ಮಮ್ಮಿ ನಂಗೆ ತೋರಿಸು. ನೋಡ್ಕೋಬೋದು. ನೀವು ಮುಂಚೆ ನೋಡಿರೋದೆಲ್ಲ ಫಂಕ್ಷನ್ ವೇರ್ ಜ್ಯುವೆಲ್ರಿ ಇತ್ತು ಮ್ಯಾಮ್. ಇಲ್ಲಿ ನೀವು ನೋಡ್ತಿರೋದೆಲ್ಲ ದಿವಸ ಹಾಕೋಬಹುದು ನೀವು. ಓಕೆ. ಇದೆಲ್ಲ ಇದರಲ್ಲಿ ಸ್ವಲ್ಪ ಶಾರ್ಟ್ ಬೇಕಾಗಿತ್ತು. ಇದೆಲ್ಲ ಶಾರ್ಟೇ ಬರುತ್ತೆ ಮ್ಯಾಮ್. ನಾನು ಬೇಕಾದ್ರೆ ಇನ್ನೂ ಸ್ವಲ್ಪ ಶೂ ಶಾರ್ಟು ಮಾಡ್ಕೊಳ್ಬಹುದು. ಹಾಂ ಹಾಂ ಹಾಂ. ಡಿಸೈನ್ ಇಷ್ಟ ಮಾಡಿ, ಇದು ಚೆನ್ನಾಗಿದೆ ನೋಡಿ. ನೀ ಬೈತಂದೆ. ರೋಸ್ ಗೋಲ್ಡ್ ಪಾಲಿಶ್ ಅಲ್ಲಿ ಏನಾದರೂ ನೋಡ್ತಾರೆ, ರೋಸ್ ಗೋಲ್ಡ್ ಪಾಲಿಶ್ ಒಕೇಶನಲ್ ವೇರ್ಗೆ ಇರುತ್ತೆ. ಆನ್ ಡೈಲಿ ಯೂಸ್ ಫೇಡ್ ಆಗಿ ಸಿಲ್ವರ್ ಆಗಿಬಿಡುತ್ತೆ. ಈ ಡಿಸೈನ್ ನೋಡಿ, ಗೋಲ್ಡ್ ಅಲ್ಲಿ ಇದರಲ್ಲಿ ಬರೀ ಸಿಲ್ವರ್ ಅಲ್ಲ ಅಷ್ಟೇ ಬರುತ್ತೆ. ಡೈಲಿ ಯೂಸ್ಗೆ ಅಂದ್ರೆ ಸಿಲ್ವರೇ ತಗೋಗಿ. ನಿಮ್ಗೆ ಯಾವ್ದು ಡಿಸೈನ್ ಇಷ್ಟ ಆಗ್ತಿದೆ, ಗೋಲ್ಡ್ ಪಾಲಿಶ್ ಬೇಕಾದ್ರೆ ಗೋಲ್ಡ್ ಪಾಲಿಶ್ ಮಾಡಿಸ್ಕೊಡ್ಬಹುದು. ಅದಕ್ಕೆ ಮ್ಯಾಚಿಂಗ್ ಕೂಡ ನಿಮಗೆ ಈ ಥರ ಟೋರಿಂಗ್ ಸಿಗುತ್ತೆ ನೋಡಿ ಮ್ಯಾಮ್. ಕಾಲ್ಗೆಜ್ಜೆ ಮತ್ತು ಟೋರಿಂಗ್ಸ್ ನೀವು ಎರಡು ಕೂಡ ಮ್ಯಾಚ್ ಮಾಡಿ ಹಾಕೋಬಹುದು. ಚೆನ್ನಾಗಿದೆ. ಈ ಕಡೆ ಇರೋದೆಲ್ಲ ಗಿಫ್ಟಿಂಗು ತುಂಬಾ ಚೆನ್ನಾಗಿರುತ್ತೆ ಮ್ಯಾಮ್. ಯಂಗ್ಸ್ಟರ್ಸ್ಗೆ, ಎಲ್ಡರ್ಸ್ಗೆ ಎಲ್ಲ ಕೊಡೋಕ್ಕೆ ಕಾಲ್ಗೆಜ್ಜೆ, ಉಂಗುರ, ಬ್ರೇಸ್ಲೆಟ್ಸ್, ಫಿಂಗರಿಂಗ್, ಇಯರಿಂಗ್ ಎಲ್ಲ ಸಿಕ್ಬಿಡುತ್ತೆ. ನೋಡಿ ಮ್ಯಾಮ್. ಏನಾಗ್ಬೋದು ಇದು ಪ್ರೈಸ್? ಮ್ಯಾಮ್ ಅದು ರಫ್ಲಿ ಅರೌಂಡ್ 8400 ಆಗುತ್ತೆ. ಫ್ರೆಂಡ್ಸ್, ಇದೆಲ್ಲ ಕಾಲ್ಗೆಜ್ಜೆ ನೋಡಿ. ಡಿಸೈನ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇಷ್ಟೊಂದು ವೆರೈಟೀಸ್ ನಾನು ನೋಡೇ ಇಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇದೆಲ್ಲ ಫ್ಯಾನ್ಸಿ ಡಿಸೈನ್ಸ್ ಇದೆ ಮ್ಯಾಮ್. ಎಲ್ಲ ಕಡೆ ಬೇರೆ ರೆಗ್ಯುಲರ್ ಡಿಸೈನ್ ಸಿಕ್ಕತ್ತೆ, ಇದು ಯಾವ ಕಡೆನೂ ಸಿಕ್ಕಲ್ಲ. ಮತ್ತೆ ಎಲ್ಲ 9 to 5 ಸೀಲ್ ಜೊತೆಗೆ ಬರುತ್ತೆ. ಅದೇ ತರ ಮ್ಯಾಚಿಂಗ್ ನೋಡಿ ಟೋರಿಂಗ್ಸು ಸಿಕ್ಬಿಡುತ್ತೆ ನಿಮಗೆ. ದೊಡ್ಡ ದೊಡ್ಡ ಟೋರಿಂಗ್ಸ್ ಬೇಕಾದ್ರೆ ಟೋರಿಂಗ್ಸ್ ಅಲ್ಲೂ ಚೆನ್ನಾಗಿದೆ ಕಲೆಕ್ಷನ್ಸು. ಈ ಥರ ಫ್ಯಾನ್ಸಿ ಟೋರಿಂಗ್ ಅಂದರೆ ತುಂಬ ಫಾಸ್ಟ್ ಎಲ್ಲ ಆಗುತ್ತೆ. ಇದು ಮೇಲ್ಗಡೆಯಿಂದ ಪ್ರೆಸ್ ಆಗುತ್ತೆ, ಸೊ ಚುಚ್ಚೆಲ್ಲ ಏನೂ ಪ್ರಾಬ್ಲಮೇ ಬರಲ್ಲ. ನಿಮಗೆ ಎಷ್ಟು ಫ್ಯಾನ್ಸಿ ಬೇಡ, ಪ್ಲೇನ್ ಬೇಕಾದರೆ ಪ್ಲೇನಲ್ಲೂ ಇದೆ. ಸಿಲ್ವರ್ ಲೇಡೀಸ್ ಬ್ರೇಸ್ಲೆಟ್ಸ್ ಇದೆ, ಜೆಂಟ್ಸ್ ಬ್ರೇಸ್ಲೆಟ್ಸ್ ಇದೆ. ಓಕೆ. ವಾಚ್ ಕೂಡ ಸಿಲ್ವರ್ ಜೆಂಟ್ಸ್ಗೆ ಇದೆ. ಇದು ಪ್ಯೂರ್ ಸಿಲ್ವರ್ ವಾಚ್ ಇದೆ. ಈ ಡೈಲ್ಗೆ 3 years ವಾರಂಟಿ ಇರುತ್ತೆ ಆ್ಯಂಡ್ ಸ್ಟೋನ್ಸ್ಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಇದು ನೋಡಿ, ಇದು ತುಂಬ ಚೆನ್ನಾಗಿದೆ. ಇದು ಲೇಡೀಸ್ಗೆ ಇದೆ ಈಗ ತೋರಿಸ್ತಿರೋದೆಲ್ಲ. ಫ್ರೆಂಡ್ಸ್, ಇವಾಗ ಸಿಲ್ವರ್ ಜ್ಯುವೆಲ್ರಿ ನೋಡಿದ್ವಲ್ವಾ, ಈಗ ಫ್ಯಾಷನ್ ಜ್ಯುವೆಲ್ರಿ ತೋರಿಸ್ತಾರಂತೆ, ಬನ್ನಿ. ಮ್ಯಾಮ್ ನೀವು ಕೆಳಗಡೆ ನೋಡಿದ್ರಲ್ಲ ಅದೆಲ್ಲ ಸಿಲ್ವರ್ ಬರುತ್ತೆ. ಇದೆಲ್ಲ ನಿಮಗೆ ಫ್ಯಾಷನ್ ಜ್ಯುವೆಲ್ಲರಿ ಬರುತ್ತೆ ಮ್ಯಾಮ್. ಓಕೆ. ಇದೆಲ್ಲ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ. ಮತ್ತು ಇದೆಲ್ಲ ನಿಮಗೆ ರಿಯಲ್ ಜೆರ್ಕಾನ್ ಸ್ಟೋನ್ಸೇ ಇರುತ್ತೆ ಮ್ಯಾಮ್. ಫ್ರೆಂಡ್ಸ್, ಇವ್ರ ಹತ್ರ ಫ್ಯಾಷನ್ ಜ್ಯುವೆಲ್ರಿಯಲ್ಲಿ ಕೂಡ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ನೋಡಿ. ಇದೆಲ್ಲ ಮೂಗ್ಬಿಟ್ಟು ಎಷ್ಟೊಂದೆಲ್ಲ ವೆರೈಟೀಸ್ ಇದೆ ಅಂತ. ಎಲ್ಲ ಥರದ ಇಯರಿಂಗ್ಸ್, ಬ್ಯಾಂಗಲ್ಸ್, ನೆಕ್ಲೆಸ್ಸು ಸಿಗುತ್ತೆ. ಇನ್ನು ನನಗೇನೆಲ್ಲ ಬೇಕು ಮತ್ತು ಚಿನಿಮಾಗೆ ಏನೆಲ್ಲ ಬೇಕೋ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ. ನನಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಇಮಿಡಿಯೇಟಾಗಿ ತೊಗೊಂಡ್ಬಿಡ್ತೀನಿ. ಯಾಕೆಂದರೆ ನೆಕ್ಸ್ಟ್ ಟೈಮ್ ಅವ್ರ ಅಂಗಡಿಯಲ್ಲಿ ಆ ಪೀಸೇ ಸಿಗೋದಿಲ್ಲ. ನಾನೇನೇ ಲೇಟೆಸ್ಟ್ ಕಲೆಕ್ಷನ್ಸ್ ತೊಗೊಂಡ್ರು ನಮ್ಮ ಚಿನಿಮಾಗೆ ಹಾಕೋ ಥರನೂ ಇರಬೇಕು ಅಂಥದ್ದು ಯೋಚನೆ ಮಾಡಿ ತೊಗೊಂಡೋಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಕ್ ಮತ್ತೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ. ನಾ ಹೋಗೋ ದಾರಿಯಲ್ಲೇ ಊಟ ಮಾಡಿಕೊಂಡು ಈಗ ಮನೆಗೆ ಹೊರಡ್ತಾ ಇದ್ದೀವಿ. ನಾನಂತೂ ಈ ಥರ ಶಾಪಿಂಗ್ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಯಾರನ್ನಾದ್ರೂ ಒಬ್ಬರನ್ನೇ ಕರ್ಕೊಂಬರ್ತೀನಿ. ಇಬ್ಬರಿಬ್ಬರನ್ನ ಅಂತೂ ನನಗೆ ಹಿಡಿಯೋಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಧೀರನ್ನ ಮನೇಲಿ ಬಿಟ್ಟು ಇವಳನ್ನು ಕರ್ಕೊಂಡು ಬಂದೆ. ಫ್ರೆಂಡ್ಸ್, ಇನ್ನು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ನಾವು ಒಳಗಡೆ ಹೋಗಿದ್ದೀವ, ಎಲ್ಲ ನೋಡಿ ಕೆಲವೊಂದೆಲ್ಲ ಟ್ರಯಲ್ ಎಲ್ಲ ಮಾಡೋದು ಎಷ್ಟು ಟೈಮ್ ಹೋಗ್ಬಿಟ್ಟಿದೆ ಗೊತ್ತಾ. ನನಗಂತೂ ಶಾಪ್ ಬಿಟ್ಟು ಬರೋಕ್ಕೆ ಮನಸ್ಸಾಗಿರಲಿಲ್ಲ, ಅಷ್ಟೊಂದೆಲ್ಲ ಕಲೆಕ್ಷನ್ಸ್ ನೋಡಿದ್ವಿ ಇವತ್ತು. ಅವಳು ನನ್ನ ಜ್ಯುವೆಲ್ರಿ ಎಲ್ಲ ಸಪ್ರೇಟ್ ಇರಲಿ, ನನಗೆ ಸಪ್ರೇಟ್ ಬಾಕ್ಸ್ ಕೊಡಿ ಅಂತ ಅವಳೊಂದು ಬಾಕ್ಸ್ ಇಸ್ಕೊಂಬಂದಳು. ಸೊ ಇನ್ನು ಏನೇನು ಶಾಪಿಂಗ್ ಮಾಡಿದ್ದೀನಿ ತೋರಿಸ್ತೀನಿ ಇವತ್ತು. ಚಿನಿಮಾಗೆ ಇಯರಿಂಗ್ಸ್ ಹಾಕಿದ್ದೀನಲ್ವಾ, ನೋಡಿ ತೋರಿಸು. ನೀನು ಇಯರಿಂಗ್ಸ್ ತೋರಿಸು. ಇಷ್ಟ ಆಯ್ತಾ ನಿಂಗೆ ಚಿನಿಮಾದು? ಅವಳೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ. ಸೊ ಇದು ರೋಸ್ ಗೋಲ್ಡ್ ಬರುತ್ತೆ, ಇದರಲ್ಲೇ ವೈಟ್ ಇತ್ತು. ಸ್ವಲ್ಪ ರೋಸ್ ಗೋಲ್ಡ್ ಆದರೆ ಚೆನ್ನಾಗಿರುತ್ತೆ, ಶೈನಿಂಗ್ ಅಂತ ಹೇಳಿ ತೊಗೊಂಡಿದ್ದೀನಿ. ಅವಾಗವಾಗ ಎಲ್ಲಾದರೂ ಹೊರಗಡೆ ಹೋಗಬೇಕು, ಪಾರ್ಟೀಸ್ಗೆ, ಫಂಕ್ಷನ್ಗೆ ಅಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡೆ.
ಅದು ಬಂದು ಅದಾದಮೇಲೆ ಇನ್ನೊಂದು ಇದು ಯಾವುದೋ ಮದರ್ ಪರ್ಲ್ ಅಂತೆ, ಅದು ನನಗೆ ತುಂಬ ಇಷ್ಟ ಆಯಿತು. ಎಲ್ಲಿ ಹೆಚ್ಚು ನೀವು? ಸೊ ಇದು ಡೈಲಿ ವೇರ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡೆ. ಅವಳು ಹಗ್ಲೆಲ್ಲ ಗೋಲ್ಡ್ ಕಳ್ಕೊಳ್ತಾನೆ ಇರ್ತಾಳೆ, ನನಗೆ ಅದಕ್ಕೆ ಒಂದು ಸಿಲ್ವರ್ ತೊಗೊಂಡ್ಬಿಡೋಣ ಅಂತ ತೊಗೊಂಡಿದ್ದೀನಿ. ನೋಡಿ ಸೂಪರಾಗಿದೆ ಮಾತ್ರ ಇದು, ನೋಡಿ ನಾನೇ ಸೆಲೆಕ್ಟ್ ಮಾಡಿರೋದು. ಚೆನ್ನಾಗಿದೆ ಚೆನ್ನಾಗಿದೆ ನಿನ್ನ ಸೆಲೆಕ್ಷನ್. ಹಾಕೋಣ? ಡೈಲಿ ವೇರ್ಗೂ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿದೆಲ್ಲ, ಭಾರಿ ಇದೆ. ಆ್ಯಂಡ್ ಅದಾದಮೇಲೆ ರಾಜು ನನಗೊಂದು ಗಿಫ್ಟ್ ಕೊಡಿಸಿದ್ದಾರೆ, ತೋರಿಸ್ತೀನಿ ನಿಮ್ಗೆ ಏನು ಅಂತ. ಫಸ್ಟ್ ಅದಕ್ಕಿಂತ ಮೊದಲು ನಾನು ಅಲ್ಲಿ ರೈಸ್ ಪರ್ಲ್ ನಾನು ಎಷ್ಟು ಒಂದು ಕಡೆ ಹುಡುಕಿದ್ದೀನಿ ಗೊತ್ತಾ, ಬಟ್ ಇವ್ರ ಶಾಪಲ್ಲಿ ಇರೋದು ನನಗೆ ಐಡಿಯಾನೇ ಇಲ್ಲ. ಅಂದರೆ ನಾನು ಅಷ್ಟು ಹಿಂಗೆ ಒಳಗಡೆ ಇದೆ ಅಲ್ವಾ, ಸೊ ಎಲ್ಲ ಜ್ಯುವೆಲ್ರೀಸು ಎಲ್ಲ ಹೊರಗಡೆನೇ ಇಟ್ಟಿರ್ತಾರೆ. ಈ ಪರ್ಲೆಲ್ಲ ಒಂದು ಸೈಡ್ ಇಟ್ಬಿಟ್ಟಿದ್ದಾರೆ, ಅಷ್ಟಾಗಿ ಗಮನಿಸಿರ್ಲಿಲ್ಲ. ಬಟ್ ಈ ಟೈಮ್ ಹೋದಾಗ ಒಂದು ರೌಂಡ್ ಹಾಕ್ಕೊಂಬಂದಲ್ಲ, ಅವಾಗ ಕಾಣಿಸ್ತು ನನಗೆ. ಅವರು ಹೇಳಿದ್ರು ಈಗ ಹೊಸದಾಗಿ ಆ್ಯಡ್ ಮಾಡಿದ್ದೀವಿ ಇದನ್ನು ಆ್ಯಂಡ್ ತುಂಬ ಡಿಮ್ಯಾಂಡ್ ಇದೆ ಅಂತ ಹೇಳಿಬಿಟ್ಟು. ಸೊ ಇದರಲ್ಲಿ ನಾನು ಒಂದು ಚಿಕ್ಕ ಸೈಜ್ ತೊಗೊಂಡಿದ್ದೀನಿ, ಇನ್ನೊಂದು ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ದೊಡ್ಡ ಪರ್ಲ್ ಇದು ನನಗೆ ಅಂತ, ಇದು ನಮ್ಮ ಚಿನ್ನಿಮಗೆ ಅಂತ. ಸೊ ಇದು ಇನ್ನೂ ಪೋಣಿಸ್ಬೇಕು, ಬಟ್ ಅವರು ಬೇರೆ ಅಡ್ರೆಸ್ ಹೇಳಿದ್ರು ಒಂದು ಕಡೆ. ಆಲ್ರೆಡಿ ಟೈಮ್ ಆಗಿತ್ತಲ್ಲ, ಸರಿ ಇನ್ನೊಂದು ಸಲ ಏನಾದರೂ ಟ್ರೈ ಮಾಡೋಣ, ಈಗ ಸದ್ಯಕ್ಕೆ ನಾನೇ ಪೋಣಿಸೋಣ ಅಂತ ಹೇಳ್ಬಿಟ್ಟು ದಾರ ತರಿಸ್ಕೊಂಡಿದ್ದೀನಿ. ಇದು ಆವಾಗಿನ ಟೈಮ್ನಲ್ಲಿ ಅಂದರೆ ಹುಡುಗಿಯರೆಲ್ಲ ಈ ಥರದ್ದು ಮುತ್ತಿನ ಹಾರ ಹಾಕ್ಕೊಳ್ತಾ ಇದ್ರು ಅಲ್ಲ ರಾಜು? ಸೊ ನಾವೆಲ್ಲ ಇದನ್ನೇ ಹಾಕ್ಕೊಳ್ತಾ ಇದ್ವಿ ಚಿಕ್ಕವ್ರು ಇರಬೇಕಾದ್ರೆ. ಹಾಗಾಗಿ ನನಗೆ ಇದು ತುಂಬಾ ಇಷ್ಟ ಆಯಿತು, ಚಿನ್ನಿಮಾಗೆ ಹಾಕಬೇಕು ಅಂತ. ಹಾಗಾಗಿ ತೊಗೊಂಡೆ. ಇದು ರಿಯಲ್ ಪರ್ಲ್ ಇದು. ಅವ್ರು ಹೇಳಿದ್ರು ನೋಡಿ, ಈ ಥರ ಸೈಜ್ ಬಂದ್ಬಿಟ್ಟು ಎಲ್ಲವುದು ಒಂದೇ ಸೈಜ್ ಇರಲ್ಲ, ಶೇಪ್ ಕೂಡ ಅಷ್ಟೇ, ಕೆಲವೊಂದು ಸೊಟ್ಟ ಬಟ್ಟ ಇರುತ್ತೆ, ಮತ್ತು ಫುಲ್ಲು ಶೈನಿಂಗ್ ಆಗಿರುತ್ತೆ. ಇದು ರಿಯಲ್ ಪರ್ಲ್. ಹಾಗಾಗಿ ಇದು ಒಂದು 3 ತಗೊಂಡಿದ್ದೀನಿ. ಸೊ ಇದು ಚಿನ್ನಿಮಗೆ ನನಗೆ ಅಂತ ಹೇಳ್ಬಿಟ್ಟು, ಇದು 2 ಲೇಯರ್ ಮಾಡ್ಕೊಳ್ಳೋಣ, ಇದು 1 ಲೇಯರ್ ಮಾಡ್ಕೊಳ್ಳೋಣ ಅಂತ. ಸಕ್ಕತ್ತಾಗಿದೆ. ಏನ ಚಿನ್ನಿಮಗೆ ಜುಮ್ಕಿ ತಗೊಂಡಿದ್ದೀನಿ ನೋಡಿ. ಈ ಜುಮ್ಕಿ ಏನಪ್ಪ ಅಂದರೆ ನಾನು ಕೂಡ ವೇರ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ತಗೊಂಡ್ವಿ. ಇದು ತುಂಬಾ ಕ್ಯೂಟಾಗಿದೆ ಮಾತ್ರ. ಇನ್ನೂ ಒಂದು ಜೊತೆ ನೋಡಿದೆ, ಒಂದೇ ಇತ್ತು, ಹಾಗಾಗಿ ಇದು ತಗೊಂಡೆ. ಏನಾದರೂ ಫಂಕ್ಷನ್ ಇರಬೇಕಾದ್ರೆ ಹಾಕ್ತೀನಿ, ಓಕೆನಾ? ಡೈಲಿ ಹಾಕ್ಕೊಳಕ್ಕೆ ಚೆನ್ನಾಗಿರಲ್ಲ ಇದು, ಆಯಿತಾ? ಈಗ ರಾಜು ಕೊಡಿಸಿರೋ ಗಿಫ್ಟ್ ನನಗೆ ತೋರಿಸ್ತೀನಿ. ಆ್ಯಕ್ಚುಲಿ ನನ್ನ ಹತ್ರ ಸುಮಾರು ಇದೆ, ಬಟ್ ನಾನು ಹಾಕಲ್ಲ. ಅಂದರೆ ನನಗೆ ಅದು ಗೆಜ್ಜೆ ಸೌಂಡ್ ಬರುತ್ತಲ್ಲ, ದೀರು ಎದ್ಬಿಡ್ತೆ, ನಾನು ಇದಕ್ಕೆ ನಾನು ಹಾಕ್ಕೊಳ್ಳೋದಿಲ್ಲ. ಇನ್ನೊಂದು ವಿಷಯ ಏನು ಗೊತ್ತಾ, ಕೆಲವೊಂದು ವಸ್ತುಗಳು ನಾನು ತೊಗೊಂಡಿರೋದಿಲ್ಲ, ಅಂದರೆ ರಾಜು ಸೆಲೆಕ್ಟ್ ಮಾಡಿರ್ತಾರೆ, ಅದು ನನಗೆ ಅವಾಗ ಇಷ್ಟ ಆಗೋದಿಲ್ಲ. ಕೆಲವು ದಿವಸ ಆದಮೇಲೆ ಅದು ನನಗೆ ತುಂಬ ಇಷ್ಟ ಆಗಿಬಿಡುತ್ತೆ. ಅಂದರೆ ಅವ್ರು ಹೇಳ್ತಾರೆ ಇದು ಚೆನ್ನಾಗಿ ಕಾಣ್ತಾ ಇದೆ ನಿನಗೆ ತಗೋ ಅಂತ, ಆ ಕ್ಷಣ ನನಗೆ ಯಾಕೋ ಇಷ್ಟ ಆಗಿರಲ್ಲ, ಅದು ಕೆಲವು ದಿವಸ ಆಗದೇ ಇಷ್ಟ ಆಗಿರುತ್ತೆ, ಏನಕ್ಕೋ ಏನಪ್ಪ ಗೊತ್ತಿಲ್ಲ. ನಿಮಗೂ ಏನಾದರೂ ಆ ಥರ ಆಗಿದ್ದರೆ ಕಾಮೆಂಟ್ ಮಾಡಿ. ಕಾಲ್ಗೆಜ್ಜೆ ಸಿಂಪಲ್ ಆಗಿದೆ ಅಲ್ಲ? ಸೊ ಇದು ಕೂಡ ಪ್ಯೂರ್ ಸಿಲ್ವರೇ. ಸಿಂಪಲ್ ಆಗಿದ್ದರೆ ಎಷ್ಟು ಸಖತ್ತಾಗಿದೆ. ಆ್ಯಕ್ಚುಲಿ ಅಲ್ಲಿ ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಏನೋ ರಾಜು ಹೇಳಿದ್ರು ತಗೋ ನೀನು ಚೆನ್ನಾಗಿ ಕಾಣಿಸ್ತಾ ಇದೆ ತಗೋ ಅಂತ ಹೇಳಿದ್ದಕ್ಕೆ ತಗೊಂಡೆ. ಬಟ್ ಮನೆಗೆ ಬಂದಮೇಲೆ ಇದು ಯಾಕೋ ಸ್ವಲ್ಪ ತುಂಬಾ ಇಷ್ಟ ಆಗ್ಬಿಡ್ತು ನೋಡಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸಿಂಪಲಾಗಿ ಡೈಲಿ ವೇರ್ಗೆ ಅಂತ ಹೇಳಿ ತಗೊಂಡಿದ್ದೀನಿ ನಾನು. ನನ್ನ ಹತ್ರ ಬೇರೆ ಕಾಲ್ಗೆಜ್ಜೆ ಎಲ್ಲ ಇದೆ, ಅದು ಇಷ್ಟಿಷ್ಟ ಅಗ್ಲ ಇದೆ, ಅದು ಇನ್ನು ಮನೇಲಿ ಹಾಕ್ಕೊಳಕ್ಕೆ ಆಗೋದಿಲ್ಲ, ತುಂಬ ಗೆಜ್ಜೆ ಎಲ್ಲ ಇದೆ. ಮೈ ವಿಲೇಜ್ ಲೈಫ್ಗೆ ಅಂತ ಹೇಳಿ ಅದು ಒಂದು ರೀಸೆಂಟಾಗಿ ಸೆಟ್ ತೊಗೊಂಡೆ, ಅದಂತೂ ಫುಲ್ ಗೆಜ್ಜೆನೇ. ಅದು ನಡೆದ್ರೆ ಚಿಂಗ್ 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 ಅಂತ ಹೇಳಿ ಒಳ್ಳೆ ಮೋಹಿನಿ ನಡೆದಂಗೆ ಇರುತ್ತೆ, ಅದಕ್ಕೆ ಅದು ಮನೇಲಿ ಹಾಕಲ್ಲ ನಾನು. ಇನ್ನು ಡೈಲಿಗೆ ಅಂತ ಹೇಳಿ ಇದು ಚೆನ್ನಾಗಿರುತ್ತೆ ಅಂತ ಹೇಳಿ ರಾಜು ಕೊಡಿಸಿದ್ರು ನನಗೆ. ಇದು ತಗೊಳ್ಳೋ ಪ್ಲ್ಯಾನೇ ಇರಲಿಲ್ಲ ಆ್ಯಕ್ಚುಲಿ, ಚಿನ್ನಿಮಾಗೆ ತೊಗೊಳಕ್ಕೆ ಅಂತ ಹೋಗಿದ್ದಿವತ್ತು. ಜೊತೆಗೆ ಅದನ್ನು ತಗೊಂಡು ಬಂದ್ವಿ. ನಾನು ನಿಮಗೆ ಹೇಳಿದ್ನಲ್ವಾ, ಮೋದಿಜಿ ಅವರು 1 ಇಯರ್ವರೆಗೂ ಗೋಲ್ಡ್ ತೊಗೋಬೇಡಿ ಅಂತ ಹೇಳಿದ್ದಾರೆ ಅಂತ. ಸೊ ಅದ್ರ ಬದಲಾಗಿ ನಾವು ಈ ಥರ ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಡೈಲಿ ವೇರ್ಗೂ ಚೆನ್ನಾಗಿರುತ್ತೆ, ಅಥವಾ ಏನಾದರೂ ಅಕೇಶನ್ಗೂ ಕೂಡ ಸೂಟ್ ಆಗುತ್ತೆ. ಆ್ಯಂಡ್ ಇದಕ್ಕೆ ವ್ಯಾರಂಟಿ ಕೂಡ ಇದೆ, ಅದು ಬಿಲ್ ಎಲ್ಲೋ ಇಟ್ಟಿದ್ದೀನಿ ನಾನು ಕಾರಲ್ಲೇನ. ಸೊ ಇನ್ನು ಈ ಮಣಿನ ಈಗ ಪೋಣಿಸ್ಬಿಡ್ತೀನಿ, ನನಗೂ ಐಡಿಯಾ ಇಲ್ಲ ಇದು ಹೆಂಗೆ ಬರುತ್ತೆ ಅನ್ನೋದು, ಇದರಲ್ಲಿ ಪೋಣಿಸ್ಬೋದಾ ಇಲ್ಲನೂ ಗೊತ್ತಿಲ್ಲ. ಸೊ ಟೈಮ್ ಇದ್ದಾಗ ಹೋಗಿ ಅಲ್ಲಿ
ರೆಡಿ ಮಾಡಿಸ್ಕೊಂಬರ್ತೀನಿ. ಬಟ್ ಈಗ ಸದ್ಯಕ್ಕೆ ಹೀಗೆ ಇಡೋದು ಬೇಡ ಅಂತ, ಹಾಕೋಣ ಅನ್ನೋದಕ್ಕೋಸ್ಕರ ಪೋಣಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಸೊ ನೀವು ಕೂಡ ಒಂದ್ಸಲ ಅವರ ಶಾಪ್ಗೆ ವಿಸಿಟ್ ಮಾಡಿ. ಮೈಸೂರಲ್ಲಿ ಇದೆ, ಹಾಗೆ ಬೆಂಗಳೂರಲ್ಲಿ ಕೂಡ ಇದೆ. ಅವರ ವಾಟ್ಸಪ್ ನಂಬರ್ ಕೂಡ ನಾನು ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಹೋಗ್ಬೋದು. ಸರಿನಾ? ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.